ನೋಡ್ರಿ, ಇವತ್ತಿನ ಕಾರ್ಯಕ್ರಮ ನಮ್ಮ ನೆಚ್ಚಿನ ವಿದ್ಯಾರ್ಥಿ 2017ರಲ್ಲಿ ನಮ್ಮ ಕೋಚಿಂಗ್ ಸೆಂಟರ್ ತರಬೇತಿ ಬಂದಿದ್ದರು. ಅದೇ 2018ರಲ್ಲಿ ಆರ್ಮಿ ಸಿಲೆಕ್ಷನ್ ಆದರು. ಸಿಲೆಕ್ಷನ್ ಆಗಿ ಏನಪ್ಪ ಅಂದ್ರೆ ಹೊಸದಾಗಿ ಮದುವೆ ಮಾಡ್ಕೊಂಡು ಒಂದೇ ತಿಂಗಳದಾಗ ಗಂಡ ಹೆಂಡತಿ ಇಬ್ಬರು ಕೂಡ ನಮ್ಮ ಸಂಸ್ಥೆಯನ್ನು ನೋಡಲಿಕ್ಕೆ ಬಂದಿದ್ದಾರೆ. ಎಲ್ಲರೂ ಅವರಿಗೆ ಹೃದಯಪೂರ್ವಕವಾಗಿ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೋರೋಣ. ಈಗ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ರಾಮು ಅವರಿಗೆ ಈಗ ನಾವು ನಮ್ಮ ಸಂಸ್ಥೆಯ ಪರವಾಗಿ ಸತ್ಕಾರವನ್ನು ಮಾಡ್ತಾ ಇದ್ದೀವಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ. ನೋಡ್ರಿ, ಅವರಿಗೆ ನಮ್ಮ ಸಂಸ್ಥೆಯಿಂದ ಒಂದು ಅಭಿನಂದನಾ ಪತ್ರವನ್ನು ಕೊಡ್ತಾ ಇದ್ದೀವಿ. ಆ ಅಭಿನಂದನಾ ಪತ್ರದಲ್ಲಿ ಏನೈತಪ್ಪ ಅಂದ್ರೆ, ದೇಶ ಸೇವೆಯ ಕನಸನ್ನು ಹೊತ್ತು ಕಷ್ಟಪಟ್ಟು ನಡೆಸಿದಿರಿ ಕಸರತ್ತು, ತೋರಿಸಿದ್ರಿ ಭವಿಷ್ಯದ ಕರಾಮತ್ತು, ತೆರೆಯಿತು ಬಾಳಿನ ಅದೃಷ್ಟದ ಮುತ್ತು, ಸೇವೆಗೆ ತೋರಿಸಿ ನಿಮ್ಮ ತಾಕತ್ತು, ನೀವೆಲ್ಲರೂ ನಮ್ಮ ಸೈನಿಕ ತರಬೇತಿ ಕೇಂದ್ರದ ಸ್ವಾತಿ ಮುತ್ತು. ತಾಯಿ ಭಾರತಾಂಬೆಯ ಸೇವೆಗಾಗಿ ಸನ್ನದ್ಧರಾಗಿರುವ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಧ್ರುವತಾರಿಗಳಿಗೆ ಅಭಿನಂದನೆಗಳು. ನಿಮ್ಮ ಜೀವನದ ಮುಂದಿನ ಭವಿಷ್ಯ ಸಮೃದ್ಧಿಯಾಗಲಿ ಎಂದು ಈ ಮೂಲಕ ನಾನು ಆಶಿಸುತ್ತೇನೆ. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು. ಇವತ್ತಿನ ನಮ್ಮ ಸಂಸ್ಥೆಗೆ ಆಗಮಿಸಿ ಸತ್ಕಾರವನ್ನು ಸ್ವೀಕರಿಸಿದಂಥ ರಾಮು ಅವರು ತಮ್ಮ ಒಂದೆರಡು ಅನುಭವದ ಮಾತನ್ನು ಹೇಳಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಎಲ್ರಿಗೂ ನನ್ನ ನಮಸ್ಕಾರಗಳು. ನಂದು ಇಲ್ಲಿ 2017 ಬ್ಯಾಚ್. ನಾನು ಇಲ್ಲೇ ರನ್ನಿಂಗ್ ಪಾಸ್ ಆದ ಪಡಿಗೆ ನಂದು ಎಕ್ಸಾಮ್ಗೆ ಇಲ್ಲೇ ಬಂದಿದ್ದೆ. ನಾನು ಎಲ್ಲ ಸರ್ಗಳು ಚಲೋದಾರು, ಕ್ಲಾಸು ಎಲ್ಲ ಚೆನ್ನಾಗಿ ನಡೆಸ್ತಾರೋ. ಸರ್ದ ಮೇಡಮ್ಗಳು ಮ್ಯಾಕ್ಸು ಮಸ್ತ್ ಹೇಳ್ತಾರೋ. ಈಗ ಮ್ಯಾಕ್ಸ್ದಾಗ ಯಾರ್ದಾರು ಗೊತ್ತಿಲ್ಲ, ಮೇಡಮ್ ಮ್ಯಾಕ್ಸ್ ಮಸ್ತ್ ಹೇಳ್ತಾರೋ. ಸೈನ್ಸ್ನು ಸರ್ ಮಸ್ತ್ ಹೇಳ್ತಾರೋ. ಇವ್ರದ್ದು ಎಲ್ಲನೂ ಮಸ್ತ್ ಐತಿ. ಆದರೆ ಕಲಿಯೋರು ಬೇಕಷ್ಟ. ಮುಂಜಾನೆ ಎದ್ದ ನೈಟ್ ಏನೈತಿ, ನೈಟ್ ಚೆನ್ನಾಗಿ ಅಭ್ಯಾಸ ಮಾಡಿರಿ. ನೈಟ್ ಲಗೆ ಮಲ್ಕೊಳಕ್ಕೆ ಹೋಗ್ಬೇಡ್ರಿ. ಬಾಕಿ ಎಲ್ಲನೂ ಚಲೋ ಐತಿ. ಪಪ್ಪ ಮಮ್ಮಿ ಅಷ್ಟು ಕಷ್ಟಪಟ್ಟು ಕಿಶನ್ ನಿಮ್ಗೆ ಅಷ್ಟು ರೊಕ್ಕ ಹಾಕಿ ನಿಮ್ಗೆ ಇಲ್ಲಿ ಕಳ್ಸಿರ್ತಾರೆ ಟ್ಯೂಷನ್ಗೆ. ಚೆನ್ನಾಗಿ ಕಲೀರಿ. ಬಾಕಿ ಫಾಲ್ತು ಕಾರೋ ಏನು ಮಾಡಕ್ಕೆ ಹೋಗ್ಬೇಡ್ರಿ. ನಂದು ಗುಲ್ಬರ್ಗ ರ್ಯಾಲಿ ಸೆಲೆಕ್ಷನ್ ಆಗಿತ್ತು. ಗುಲ್ಬರ್ಗ ರ್ಯಾಲಿ ಸೆಲೆಕ್ಷನ್ ಆದ್ಬಿಟ್ಟಿಗೆ ನಂದು ಟ್ರೈನಿಂಗ್ ಫಸ್ಟ್ ಪೋಸ್ಟಿಂಗ ಇಲ್ಲಿ ಟ್ರೈನಿಂಗ್ ಸೆಂಟರ್ ನಂದು ಮದ್ರಾಸ್ ತಮಿಳ್ನಾಡು ಮದ್ರಾಸ್ ಆಯಿತು. ಅಲ್ಲಿ ಆದ್ಬಿಟ್ಟು ನಾನು ಫಸ್ಟ್ ಪೋಸ್ಟಿಂಗ ಆಸಾಮ್ ಅರುಣಾಚಲ್ ಪ್ರದೇಶಕ್ಕೆ ಆಯಿತು. ಆಮೇಲೆ ಆಸಾಮ್ ಅರುಣಾಚಲ್ಗೆ ಆದ್ಬಿಟ್ಟಿಗೆ ಸೆಕೆಂಡ್ ಪೋಸ್ಟಿಂಗ ನಂದು ಈಗ ಕೋಲ್ಕತ್ತಾ ಆಯಿತು. ಕೋಲ್ಕತ್ತಾ ಮುಗೀತು. ಈಗ ನಂದು ಮೇದಾಗ ಹೋಗೋಣ, ಈಗ ಸಿಯಾಚಿನ್ಗೆ ಹೋಗೋಣ. ನಾನು ಈಗ ಸಿಯಾಚಿನ್ದಾಗ ನನ್ನ ಪೋಸ್ಟಿಂಗ್ ಐತಿ ಅಷ್ಟೇ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಬಿದ್ದಿದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ದಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ AROದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಮತ್ತು ಹವಾಲ್ದಾರ್ ತರಬೇತಿ
SSLC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.